ಅದು ಸಾಯಂಕಾಲ 6:30 ಮೈಲಾರ ಲಿಂಗೇಶ್ವರನ ದೇವಸ್ಥಾನ ಗರ್ಭಗುಡಿಯಲ್ಲಿ ಜನ ಜಂಗುಳಿ. ಆದರೆ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಪ್ರತ್ಯಕ್ಷವಾಯಿತೋ ಗೊತ್ತಿಲ್ಲ, 6 ಹೆಡೆಯ ಸರ್ಪ ಮೈಲಾರ ಲಿಂಗೇಶ್ವರ ದರ್ಶನ ಪಡೆಯಲು ಅಲ್ಲಿ ಪ್ರಕಟವಾಗಿತ್ತು. ಕ್ಷಣಕಾಲ ಅಲ್ಲಿದ್ದ ಭಕ್ತರು ಹಾಗೂ ಅರ್ಚಕರು ಬೆಚ್ಚಿ ಬಿದ್ದಿದ್ದರು. ಯಾಕೆ ಈ ರೀತಿ 6 ಹೆಡೆಯ ಸರ್ಪ ಪ್ರತ್ಯಕ್ಷವಾಗಿತ್ತು? ಅದರ ಹಿನ್ನೆಲೆ ಏನು? ಮೈಲಾರಪ್ಪನಿಗೂ ಹಾಗೂ ಆ 6 ಹೆಡೆ ಸರ್ಪನಿಗೂ ಏನು ಸಂಬಂಧ? ಬನ್ನಿ ಈ ಎಲ್ಲ ಆಶ್ಚರ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ನಿಜಕ್ಕೂ ಮೈಲಾರಪ್ಪನ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಪ್ರತಿ ವರ್ಷ ರಾಜ್ಯದಲ್ಲಿ ಮೈಲಾರ ಕಾರ್ಣಿಕ ನುಡಿಯುವ ಭವಿಷ್ಯ ಕೇಳಲು ಹಲವಾರು ಭಕ್ತಾದಿಗಳು ಕಾಯುತ್ತಿರುತ್ತಾರೆ. ಮತ್ತು ಕಾರ್ಣಿಕ ನುಡಿದ ಭವಿಷ್ಯ ಎಂದು ಸುಳ್ಳಾಗುವುದಿಲ್ಲ. ಇಂತಹ ಕಾರ್ಣಿಕ ಭವಿಷ್ಯ ನುಡಿಯುವುದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ಇರುವುದು ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಮೈಲಾರದಲ್ಲಿ. ಇಲ್ಲಿ ನಡೆಯುವ ಮೈಲಾರ ಜಾತ್ರೆ ಲಕ್ಷ ಲಕ್ಷ ಭಕ್ತರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಆಗಮಿಸುತ್ತಾರೆ. ಕನ್ನಡಿಗರು 7 ಕೋಟಿ ಮೈಲಾರ ಲಿಂಗೇಶ್ವರ ಎಂಬ ಜೈಕಾರ ಹಾಕಿದರೆ ಮರಾಠಿಗರು 7 ಕೋಡ್ ಜೈ ಮಲ್ಲಾರ ಎಂದು ಉದ್ಘರಿಸುತ್ತಾರೆ. ಈ ಸಮಯದಲ್ಲಿ ಇಡೀ ಮೈಲಾರವೇ ಅರಿಶಿಣಮಯವಾಗಿರುತ್ತದೆ. ಭಕ್ತರು ಭಂಡಾರದಲ್ಲಿ ಮುಳುಗೆದ್ದಿರುತ್ತಾರೆ. ಶಿವನ ಹಲವಾರು ಅವತಾರಗಳಲ್ಲಿ ಮೈಲಾರ ಲಿಂಗೇಶ್ವರನ ಅವತಾರ ಕೂಡ ಒಂದು. ಹಿಂದೆ ಮಣಿ ಮತ್ತು ಮಲ್ಲ ಎಂಬ ರಾಕ್ಷಸರು ಎಲ್ಲರಿಗೂ ತೊಂದರೆ ಕೊಡುತ್ತಾ ಅಟ್ಟಹಾಸ ಮರೆಯುತ್ತಾ ತಿರುಗುತ್ತಿದ್ದರು. ಈ ವೇಳೆ ದೇವತೆಗಳು ಋಷಿ ಮುನಿಗಳು ಶಿವನ ಮೊರೆ ಹೋಗಿ ರಾಕ್ಷಸರ ಅಟ್ಟಹಾಸದಿಂದ ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಆಗ ಶಿವ ಮೈಲಾರ ರೂಪನ ಧರಿಸಿ 7 ಕೋಟಿ ಗೊರವರ ಜೊತೆ ಮಣಿ ಮತ್ತು ಮಲ್ಲರ ಸಂಹಾರ ಮಾಡುತ್ತಾನೆ. ಇವರ ಸಂಹಾರ ಮಾಡುವಾಗ ಇವರ ರಕ್ತ ನೆಲಕ್ಕೆ ಬಿದ್ದರೆ ಮತ್ತೆಲ್ಲಿ ರಾಕ್ಷಸರು ಹುಟ್ಟುತ್ತಾರೋ ಎಂಬ ಕಾರಣಕ್ಕೆ ಪಾರ್ವತಿ ಗಂಗಿ ಮಾಳಮ್ಮಳ ರೂಪ ತಾಳಿ ತನ್ನ ನಾಲಿಗೆ ಚಾಚಿ ರಾಕ್ಷಸರ ರಕ್ತ ಹೀರುತ್ತಾಳೆ. ಹೀಗೆ ಸಂಪೂರ್ಣವಾಗಿ ಮಣಿಮಲ್ಲರ ಸಂಹಾರವಾಗುತ್ತದೆ. ಈ ಕ್ಷೇತ್ರದ ಪವಾಡಗಳಿಗೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ. ಗಂಗೆ ಮಾಳಮ್ಮ ಎಂಬ ಆಕೆ ತನ್ನ 7 ಮಂದಿ ಅಣ್ಣ ತಮ್ಮಂದಿರಿಗೂ ಊಟ ಹೊತ್ತು ಹೋಗುತ್ತಿರುವಾಗ ಈಶ್ವರ ಅಂದ್ರೆ ಶಿವ ಗೊರವನ ವೇಷದಲ್ಲಿ ಬಂದು ಅವಳ ಬಳಿ ನಿಲ್ಲುತ್ತಾನೆ. ಇದನ್ನು ನೋಡಿದ ಅವಳು ಗಾಬರಿಯಾಗುತ್ತಾಳೆ. 7 ಮಂದಿ ಅಣ್ಣ ತಮ್ಮಂದಿರಿಗೂ ಹಾಗೂ 2 ನಾಯಿಗಳನ್ನ ಅವನ ಮೇಲೆ ಅಟ್ಟುತ್ತಾಳೆ. ಆದ್ರೆ ಆ ನಾಯಿಗಳು ಶಂಕರನನ್ನು ನೋಡುತ್ತಲೇ ಸುಮ್ಮನೆ ನಿಲ್ಲುತ್ತವೆ. ಆಗ 7 ಮಂದಿ ಅಣ್ಣ ತಮ್ಮಂದಿರೇ ಅವನ ಬಳಿ ಹೋಗುತ್ತಾರೆ. ಆಗ ಗೊರವನ ರೂಪದಲ್ಲಿದ್ದ ಪರಮೇಶ್ವರ ಗಂಗೆ ಮಾಳಮ್ಮನನ್ನು ಮದುವೆ ಮಾಡಿಕೊಡುವಂತೆ ಬೇಡಿಕೊಳ್ಳುತ್ತಾನೆ. ಆಗ ಆ 5 ಅಣ್ಣ ತಮ್ಮಂದಿರು ನೀನು 5 ಪವಾಡಗಳನ್ನ ಮಾಡಿ ತೋರಿಸಿದರೆ ಮಾತ್ರ ತಮ್ಮ ತಂಗಿಯನ್ನ ಮದುವೆ ಮಾಡಿಕೊಡುವುದಾಗಿ ಹೇಳುತ್ತಾರೆ. ಆಗ ಪರಮೇಶ್ವರ ಸರಪಳಿ ಪವಾಡ, ಶೂಲದ ಪವಾಡ, ಗೋವದ ಪವಾಡ, ಅಲಗು ಪವಾಡ, ಸಿರ್ಸಿ ಪವಾಡ ಎಂಬ 5 ಪವಾಡಗಳನ್ನ ಮಾಡಿ ತೋರಿಸುತ್ತಾನೆ. ಈಗಲೂ ಮೈಲಾರಲಿಂಗನ ಭಕ್ತರು ಅನೇಕ ಬಗೆಯ ಪವಾಡಗಳನ್ನ ಮಾಡುತ್ತಾರೆ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆಗಳು ಕೂಡ ಈ ಪವಾಡಗಳೇ ಆಗಿವೆ. ಇವು ಅತ್ಯಂತ ರೋಮಾಂಚನಕಾರಿಯಾಗಿದ್ದು ಮೈಲಾರಲಿಂಗನ ಭಕ್ತರು ಈ ಪವಾಡಗಳನ್ನು ಮಾಡುವುದಾಗಿ ವರ್ಷಾನುಗಂಟಲೆ ಹರಕೆಯನ್ನ ಹೊತ್ತಿರುತ್ತಾರೆ. ಗೊರವನ ಜೊತೆ ಸೇರಿ ರಾಕ್ಷಸರ ಸಂಹಾರ ಮಾಡಿದ್ದಕ್ಕೆ ಗೊರವರಿಗೆ ಮೈಲಾರನೇ ಕುಲದೇವತೆಯಾಗಿದ್ದಾನೆ. ತಲೆಗೆ ಕೆಂಪು ಪೇಟ, ಅದಕ್ಕೆ ಅರ್ಧ ಚಂದ್ರ, ಹಣೆಗೆ ಅರಿಶಿಣ, ಅದರ ಮಧ್ಯೆ ಕುಂಕುಮ ತಿಲಕ, ಗಿರಿಜಾ ಮೀಸೆ, ಡಮರು, ತ್ರಿಶೂಲ, ಖಡ್ಗ, ಅರಿಶಿಣ ಬಟ್ಟಲು, ಹುಲಿ ಚರ್ಮ, ಕಂಬಳಿ ಇದು ಮೈಲಾರನ ಅವತಾರವಾಗಿದೆ. ಬುಡುಬುಡಿಕೆಯವರು ಮೈಲಾರನ ಭಕ್ತರಾಗಿದ್ದು ಇವರು ಇವನ ರೀತಿ ಬಟ್ಟೆ ಹಾಕಿ ಅವನನ್ನ ಪೂಜಿಸುತ್ತಾರೆ. ಮಾರ್ತಂಡ ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ಮಲ್ಲಾಸುರನೆಂಬ ರಾಕ್ಷಸರನ್ನು ಸಂಹರಿಸಿದವನು ಈ ಮೈಲಾರಲಿಂಗ. ಹೀಗಾಗಿಯೇ ಈ ವೀರನಿಗೆ ಮೈಲಾರ ಎನ್ನುವ ಹೆಸರು ಬಂದಿದೆ ಎನ್ನಲಾಗಿದೆ. ಇನ್ನು ಈ ಮೈಲಾರನಿಗೂ ತಿರುಪತಿ ತಿಮ್ಮಪ್ಪನಿಗೂ ನಂಟಸ್ತಿಕೆ. ತಿಮ್ಮಪ್ಪನ ಮಗಳನ್ನ ಮೈಲಾರಲಿಂಗ ಮದುವೆಯಾಗಿ ವಧು ದಕ್ಷಿಣೆಗಾಗಿ ನೀಡಬೇಕಿದ್ದ 7 ಕೋಟಿ ಹೊನ್ನಿನ ಸಾಲ ಉಳಿಸಿಕೊಂಡಿದ್ದ. ಸಾಲವನ್ನ ತೀರಿಸದೇ ಇದ್ದಿದ್ದಕ್ಕೆ ಮೈಲಾರನ ಭಕ್ತರು 7 ಕೋಟಿ ಎನ್ನುವಂತೆ ತಿಮ್ಮಪ್ಪ ಶಾಪ ಹಾಕಿದ್ದ ಎನ್ನುವ ನಂಬಿಕೆ ಇದೆ. ಇದೇ ಕಾರಣ
ಅವನ ಭಕ್ತರು 7 ಕೋಟಿ 7 ಕೋಟಿ ಎಂದು ಕೂಗುತ್ತಾರೆ. ಇನ್ನು ಕೆಲವು ವಿದ್ವಾಂಸರ ಪ್ರಕಾರ ಮೈಲಾರನಿಗೆ 7 ಕೋಟಿಗೂ ಅಧಿಕ ಭಕ್ತರಿದ್ದಾರೆ. ಹೀಗಾಗಿ 7 ಕೋಟಿ ಮೈಲಾರ ಎನ್ನುವ ಹೆಸರು ಬಂತೆಂದು ಹೇಳುತ್ತಾರೆ. ಹಾಗೆಯೇ ಮಾಯಾಕಾರ ಮೈಲಾರನು ತಿಮ್ಮಪ್ಪನಿಗೆ ನಿನ್ನ ಭಕ್ತರೆಲ್ಲರೂ ಗೋವಿಂದ ಗೋವಿಂದ ಎನ್ನಲಿ ಎಂದು ಪ್ರತಿಶಾಪ ನೀಡಿದ ಎನ್ನುವ ನಂಬಿಕೆ ಕೂಡ ಇದೆ. ಪ್ರಪಂಚವನ್ನು ಸೃಷ್ಟಿಸಿದವನೇ ಶಿವನೆಂಬುದು ಹಿಂದೂಗಳ ನಂಬಿಕೆ. ಬೇರೆ ದೇವತೆಗಳಂತೆ ಶಿವ ರಥವನ್ನು ಕೂಡ ಏರುವುದಿಲ್ಲ. ಇವನ ವಾಹನ ಏನಿದ್ದರೂ ನಂದಿ ಮಾತ್ರ. ಇನ್ನು ಶಸ್ತ್ರಾಸ್ತ್ರಗಳೆಂದರೆ ತ್ರಿಶೂಲ ಒಂದೇ. ತಲೆಯ ಮೇಲಿರುವ ಅರ್ಧ ಚಂದ್ರನೇ ಇವನ ಕಿರೀಟ. ಇವನ ಕೊರಳಲ್ಲಿರುವ ಸರ್ಪವೇ ಇವನಿಗೆ ಆಭರಣ. ಶಿವನಲ್ಲಿ 3 ಶಕ್ತಿ ಅಡಗಿದೆ. ಅದು ರಾಜಸ, ತಾಮಸ ಮತ್ತು ಸಾತ್ವಿಕ. ಈ 3 ಶಕ್ತಿ ಅಡಗಿರುವ ಆ ಅಸ್ತ್ರವೇ ತ್ರಿಶೂಲವಾಗಿದೆ. ಈ ಅಸ್ತ್ರವನ್ನು ಶಿವ ಸಮಯ ಬಂದಾಗ ಮಾತ್ರ ಉಪಯೋಗಿಸುತ್ತಾನೆ. ಇನ್ನು ಶಿವನ ಕೊರಳಲ್ಲಿರುವ ಸರ್ಪ ವಾಸುಕಿ. ಸಮುದ್ರ ಮಂಥನ ಸಮಯದಲ್ಲಿ ಅಮೃತವನ್ನು ತೆಗೆಯಲು ಸಹಾಯ ಮಾಡಿದವನೇ ಈ ಸರ್ಪ ವಾಸುಕಿ. ಅಲ್ಲದೆ ಇದೇ ಸಮಯದಲ್ಲಿ ಶಿವ ವಿಷವನ್ನು ಕುಡಿದು ವಿಷಕಂಠನಾಗಿದ್ದಾಗ ಅವನ ದೇಹ ಸೇರಿದ ವಿಷವನ್ನು ತೆಗೆಯಲು ಸಹಾಯ ಮಾಡಿದ್ದು ಇದೇ ವಾಸುಕಿ. ಹೀಗಾಗಿ ಶಿವ ವಾಸುಕಿಯ ಸಹಾಯಕ್ಕೆ ಮೆಚ್ಚಿ ಆತನನ್ನು ಸರ್ಪಲೋಕದ ರಾಜನನ್ನಾಗಿ ಕೂಡ ಮಾಡುತ್ತಾನೆ. ಆಗ ವಾಸುಕಿ ನನ್ನನ್ನು ನಿಮ್ಮ ಶಿವಗಣಗಳಲ್ಲಿ ಒಬ್ಬನಾಗಿ ಸ್ವೀಕರಿಸಿ ನಿಮ್ಮ ಜೊತೆ ಇರಿಸಿಕೊಳ್ಳಿ ಎಂದು ಹೇಳುತ್ತಾನೆ. ಹೀಗಾಗಿ ಶಿವ ವಾಸುಕಿಯನ್ನು ತನ್ನ ಕೊರಳಲ್ಲಿ ಸದಾಕಾಲ ಆಭರಣವನ್ನಾಗಿ ಮಾಡಿಕೊಂಡಿದ್ದಾನೆ. ಇದೇ ಕಾರಣ ಶಿವನಿಗೂ ಸರ್ಪನಿಗೂ ಅವಿನಾಭಾವ ಸಂಬಂಧ ಇದ್ದೇ ಇದೆ. ಎಲ್ಲಿ ಶಿವನ ಮೂರ್ತಿ ಅಥವಾ ಶಿವಲಿಂಗಗಳು ಇರುತ್ತವೆಯೋ ಅಲ್ಲಿ ಸರ್ಪಗಳು ಓಡಾಡುವುದು ಸಹಜವಾಗಿರುತ್ತದೆ. ಇದು ನೀವು ಪ್ರತಿಯೊಂದು ಶಿವ ದೇವಾಲಯದಲ್ಲಿ ಕಾಣುವ ಒಂದು ಸಾಮಾನ್ಯ ದೃಶ್ಯವಾಗಿರುತ್ತದೆ. ಆದರೆ ಮೈಲಾರಲಿಂಗೇಶ್ವರನ ಗರ್ಭಗುಡಿಗೆ 6 ಹೆಡೆಯ ಸರ್ಪ ಬಂದು 1962ರಲ್ಲಿ ಕಾರಣಿಕ ಸಂದರ್ಭದಲ್ಲಿ ಕಾಣಿಸಿಕೊಂಡು ಅಲ್ಲಿ ನೆರೆದಿದ್ದ ಭಕ್ತರನ್ನ ಅಚ್ಚರಿಗೊಳಿಸಿತ್ತು. ಸಾಮಾನ್ಯವಾಗಿ ಮೈಲಾರಲಿಂಗೇಶ್ವರ ಕಾರಣಿಕ ಸಂದರ್ಭದಲ್ಲಿ ಈ ದೇವಸ್ಥಾನದ ಸುತ್ತಮುತ್ತ ಹಾಗೂ ಕೆಲವೊಮ್ಮೆ ಗರ್ಭಗುಡಿಯ ಒಳಗೂ ಕೂಡ ಹಾವುಗಳು ಪ್ರತ್ಯಕ್ಷ ಆಗುವುದು ಇಲ್ಲಿ ಸಹಜವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ. ಆದರೆ 6 ಹೆಡೆಯ ಸರ್ಪ ಇಲ್ಲಿಯವರೆಗೆ ಕಾಣಿಸಿಕೊಂಡಿದ್ದು ಕೇವಲ 1962ರಲ್ಲಿ ಮಾತ್ರ ಎಂದು ದೇವಸ್ಥಾನದ ಹಿರಿಯರು ಹೇಳುತ್ತಾರೆ. 6 ಹೆಡೆಯ ಸರ್ಪ ಸಾಯಂಕಾಲ ಪೂಜಾ ಸಂದರ್ಭದಲ್ಲಿ ಅಷ್ಟೊಂದು ಜನಜಂಗುಳಿ ಇರುವಂತಹ ಸಂದರ್ಭದಲ್ಲಿಯೇ ಇದ್ದಕ್ಕಿದ್ದ ಹಾಗೆ ಈ ಹಾವು ಎಲ್ಲಿಂದ ಪ್ರತ್ಯಕ್ಷವಾಯಿತೋ ಗೊತ್ತಿಲ್ಲ. ಆದರೆ ಇದು ಮೆಲ್ಲಗೆ ದೇವರ ಮೂರ್ತಿಯ ಸಮೀಪ ಹೋಗಿ ಕ್ಷಣಕಾಲ ಅಲ್ಲೇ ಇದ್ದು ಮೈಲಾರಲಿಂಗೇಶ್ವರನ ದರ್ಶನ ಪಡೆದು ಅಲ್ಲಿಂದ ನುಸುಳಿ ಹೋಗಿದೆ. ಇದನ್ನು ಕಂಡಂತಹ ಭಕ್ತರು ಕೆಲಕಾಲ ದಿಗ್ಭ್ರಾಂತರಾಗಿದ್ದರು. ಇದೇ ಸಂದರ್ಭದಲ್ಲಿ ಅಲ್ಲಿನ ಭಕ್ತರು ಹಾಗೂ ಅರ್ಚಕರು ಕೂಡ ಆ ಸರ್ಪಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ನಿಜ ಹೇಳಬೇಕೆಂದ್ರೆ ಆ ಸಮಯದಲ್ಲಿ ಅಲ್ಲಿ ನೆರೆದಂತಹ ಭಕ್ತರು ಈ ದರ್ಶನವನ್ನು ಪಡೆದಂತಹ ಪುಣ್ಯವಂತರು ಎಂದು ನಂಬಲಾಗಿದೆ. ಇದನ್ನ ಶುಭ ಶಕುನ ಎಂದು ಕೂಡ ನಂಬಲಾಗಿದೆ. ವಿಶೇಷ ಏನೆಂದರೆ 1962ರಲ್ಲಿ ಕರ್ನಾಟಕದಲ್ಲಿ ಒಳ್ಳೆಯ ಮಳೆ ಬೆಳೆ ಹಾಗೂ ಕೃಷಿ ಚಟುವಟಿಕೆಗಳು ಚೆನ್ನಾಗಿಯೇ ನಡೆದಿದ್ದವು. ಆ ವರ್ಷ ರೈತರ ಮುಖದಲ್ಲಿ ಸಂತೋಷ ಇತ್ತು ಹಾಗೂ ಜೇಬಲ್ಲಿ ಸಂಪತ್ತು ಕೂಡ ಇತ್ತು ಎಂದು ದೇವಸ್ಥಾನದ ಅರ್ಚಕರು ಹೇಳಿಕೊಂಡಿದ್ದಾರೆ. ಆ ವರ್ಷದ ಕಾರಣಿಕ ಭವಿಷ್ಯವು ಕೂಡ ಮಳೆ ಬೆಳೆಯ ಸಂದೇಶವನ್ನ ನೀಡಿತ್ತು. ಇದು ನಿಜಕ್ಕೂ ಅವಿಸ್ಮರಣೀಯ ಹಾಗೂ ಅಪರೂಪದ ಘಟನೆ ಎಂದು ನಂಬಲಾಗಿದೆ. ಇಂತಹ ಒಂದು ಘಟನೆ 100 ವರ್ಷಕ್ಕೆ ಒಮ್ಮೆ ನಡೆಯುತ್ತದೆ ಎಂದು ನಂಬಲಾಗಿದೆ. ಇಂತಹ ಒಂದು ಘಟನೆ ಮರುಕಳಿಸಲಿ ಎನ್ನುವುದು ಎಲ್ಲ ಭಕ್ತರ ಆಕಾಂಕ್ಷೆಯಾಗಿದೆ. ಅಂತಹ ಒಂದು ಗಳಿಗೆಗಾಗಿ ನಾವು ಕಾಯಬೇಕು ಹಾಗೂ ಸದಾಕಾಲ ಮೈಲಾರಲಿಂಗೇಶ್ವರನ ಧ್ಯಾನ ಮಾಡಬೇಕು. ನಿಜಕ್ಕೂ ನೀವು ಮೈಲಾರಲಿಂಗನ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ 7 ಕೋಟಿ ಮೈಲಾರಲಿಂಗೇಶ್ವರ ಎಂದು ಬರೆಯಿರಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.